ಕಾಣಿಸಲ್ಲ ನಿಮಗೆ. ನೋಡಿ ಗಾಯ್ಸ್, ಮೈಸೂರಿಯನ್ಸ್ ಎಂಟ್ರೆನ್ಸ್ ಆ ಕಡೆ ಗೇಟಿಂದ ಹೋಗ್ಬೇಕಾಗಿರೋದು ದಾರಿ ಇಲ್ಲ, ಅಲ್ಲಿರೋ ಬ್ಯಾರಿಕೇಡ್ ಮುರಿದಾಕಿದ್ದಾರೆ. ಈ ಕಡೆ ನೋಡಿದ್ರೆ ಇಲ್ಲಿ ಎಕ್ಸಿಬಿಷನ್ ಅಲ್ಲ, ಇದು ಭಾಗ್ಯಗಳಾಕಿದ್ದಾರೆ. ಇಲ್ಲಿ ಎಕ್ಸಿಬಿಷನ್ ಇದೆ, ಇಲ್ಲಂತೂ ಹೋಗೋಕೆ ಜಾಗ ಇಲ್ಲ. ವೆಹಿಕಲ್ಗಳು ನೋಡಿ ಗಾಯ್ಸ್, ವೆಹಿಕಲ್ಗಳು ಮಾತ್ರ ಸಿಕ್ಕಾಬಟ್ಟೆ ನಿಂತಿದೆ. ಈ ಕಡೆ ಹೋಗ್ಬಿಟ್ರೆ ಈ ಕಡೆ ಎಕ್ಸಿಟ್ ಆಗೋದು ಜಾಗ ಇದೆಯಾ? ಲೈಟಿಂಗ್ ಚೆನ್ನಾಗಿ ಮಾಡಿದಾರಲ್ಲ. ಅರಸನ ಮನೆ, ಅರಗಿನ ಮನೆ, ರಾಜರಿದ್ದಂತಹ ಜಾಗ, ಇಷ್ಟು ಜನ ಕಣ್ತುಂಬಿಕೊಳ್ತಾ ಇರುವಂಥ ದೃಶ್ಯ. ಬಸ್ ಸ್ಟಾಪ್ನ ಸ್ಥಳಾಂತರ ಮಾಡಿದ್ದಾರೆ, ಒಂದು ಸ್ವಲ್ಪ ಟೈಮ್ಗೋಸ್ಕರ ಇದನ್ನ ಇದು ಮಾಡಿದ್ದಾರೆ. ಯಾವ್ದಾದ್ರು ಸ್ಟಾಪ್ ಇರುತ್ತೆ ಅಂದ್ರೆ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಗೊತ್ತಿರಲ್ಲ ನೋಡಿ. ಜೋಶ್ ಕಡಿಮೆ ಇದೆ, ಜೋಶ್ ಜಾಸ್ತಿ ಆಗುತ್ತೆ. ಚಲೋ ಅಂತೂ ಮೈಸೂರು ತಲುಪಾಯ್ತು. ಬನ್ನಿ ಹೋಗೋಣ. ದಸರಾದು ಏನಿದೆ ಮೈಸೂರು ಅರಮನೆ ಲೈಟಿಂಗ್ಸ್ ಇದೆ, ಅದು ನೋಡೋಣ. ಚಲೋ ಗಾಯ್ಸ್, ಮೈಸೂರು ಬಂದಾಯ್ತು ಅಂತ ಇತ್ತು. ಬನ್ನಿ, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇದ್ದಾರೆ, ಎಲ್ಲ ಹೋಗ್ತಾ ಇರೋದು. ಈಗ ಅರಮನೆ ಮುಂದೆ ಅಟ್ರಾಕ್ಷನ್. ಲೈಟಿಂಗ್ಸ್ ಇನ್ನೂ ಆನ್ ಮಾಡಿಲ್ಲ ಗಾಯ್ಸ್, ಲೈಟಿಂಗ್ಸ್ ಇನ್ನೂ ಆನ್ ಆಗಿಲ್ಲ. ಎಕ್ಸಾಕ್ಟ್ ಟೈಮ್ ಬಂದಿದ್ವಿ. ಅರಮನೆ ಮುಂದೆ ಇದ್ದಾಗ ಲೈಟಿಂಗ್ಸ್ ಆನ್ ಮಾಡಿದ್ರೆ ಸಾಕಾಗಿ. ರೈಲ್ವೆ ಸ್ಟೇಷನಿಂದ ಆಲ್ಮೋಸ್ಟ್ ಎಲ್ಲ ಬರ್ತಾ ಇರೋರೆಲ್ಲ ಈ ಕಡೆ ಓಡ್ತಾ ಇರೋರೆ. ಬಸ್ ಸ್ಟಾಪು ಈಗ ಮೈಸೂರಲ್ಲಿ ಆಲ್ಮೋಸ್ಟ್ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಹಬ್ಬದ ಫೆಸ್ಟಿವಲ್ ಪ್ರಯುಕ್ತ. ಮೈಸೂರು ಮಿಸ್ ಮಾಡ್ಕೊಬಾರ್ದಾಗಿತ್ತು. ಇಷ್ಟು ದಿನ ಬೆಂಗಳೂರಲ್ಲಿ ಯಾವಾಗ ಹೋಗ್ತೀನಪ್ಪ ಮೈಸೂರು ಅಂತ ಅನ್ನಿಸ್ತಾ ಇತ್ತು ಗಾಯ್ಸ್. ಯಾಕಂದರೆ ಮಿಸ್ ಮಾಡ್ಕೊಳ್ತೀವಿ. ಇವಾಗ ಇರೋದು ಅಂತ ನವರಾತ್ರಿ ಹಬ್ಬ ನಿಮಗೆ ಗೊತ್ತಿದೆ ಎಷ್ಟು ವೈಬ್ ಇರುತ್ತೆ ಅಂತ. ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಬನ್ನಿ ಹೋಗೋಣ. ಇದೆ ನೋಡಿ ಜನ ಚಂಗುಳಿ ಅಂದರೆ ಇದೆ. ಇದು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿಂದೆಲ್ಲ ಹೋಗ್ಬೋದಾಗಿತ್ತು, ಬಟ್ ಲೈಟಿಂಗ್ಸ್ 7 o'clock ಆನ್ ಆಗುತ್ತೆ ಅನ್ಸುತ್ತೆ. ಇನ್ನೂ 10 ನಿಮಿಷ ಇದೆ. ಅಲ್ಟಿ ಆಗಿದೆ ಗಾಯ್ಸ್. ನೋಡಿ ಲೈಟಿಂಗ್ಸ್ ಮಧ್ಯೆ ಇರೋ ಲೈಟಿಂಗ್ ಮಾತ್ರ ಇದೆ, ಇನ್ನು ಸುತ್ತಮುತ್ತ ಲೈಟಿಂಗ್ಸ್ ಇನ್ನೂ ಆನಾಗಿಲ್ಲ. ನಾನು ಸ್ವಲ್ಪ ಹೊತ್ತಲ್ಲಿ ಆನ್ ಆಗುತ್ತೆ ಗಾಯ್ಸ್. ಲೈಟ್ ಆನ್ ಆಯಿತು, ಎಕ್ಸಾಕ್ಟಾಗಿ 7ಗೆ ಲೈಟ್ ಆನ್ ಮಾಡಿದ್ದಾರೆ. ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಈ ಟೈಮಲ್ಲಿ ಅರಮನೆ ಮುಂದೆ ಅದನ್ನು ಓಪನ್ ಆಗೋದು ನೋಡಬೇಕಾಗಿತ್ತು, ಬಟ್ ಬ್ಯಾಡ್ ಲಕ್, ಅಲ್ಲಿ ಹೋಗೋಕ್ಕೆ ಟೈಮ್ ಆಗಿದೆ. ಅಲ್ಲಿ ಹೋಗಿ ತೋರಿಸೋಣ, ನೋಡೋಣ. ಲೈಟಿಂಗ್ಸ್ ಸಕ್ಕತ್ತಾಗಿದೆ ಅಲ್ವಾ? ಇದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಬೆಂಗಳೂರಲ್ಲಿ. ಆದಷ್ಟು ಬೇಗ ಅರಮನೆ ಮುಂದೆ ಹೋಗೋಣ. ಸ್ಟಾರ್ಟ್ ಆಗಿದೆ ಎಲ್ಲ ಚೆನ್ನಾಗಿದೆ ಗಾಯ್ಸ್. ಲೈಟಿಂಗ್ಸ್ ಆನ್ ಆದಮೇಲೆ ಆಗಿದೆ ನೋಡೋಕ್ಕೆ. ಅಲ್ಲ, ಎಲ್ಲ ಏರಿಯಾಗಳಲ್ಲೂ ಲೈಟಿಂಗ್ಸ್ ಮಾತ್ರ ಅದ್ದೂರಿಯಾಗಿರುತ್ತೆ. ಸಬಾರ್ ಅಂತೂ ಬಸ್ಗಳು ತುಂಬ ಹೊಡಿದಾವೆ, ಅದಕ್ಕೇನು ಲೈಟಿಂಗ್ಸ್ ಅಂತೂ ಅಲ್ಟಿಯಾಗಿದೆ. ಈ ಲೈಟಿಂಗ್ಸ್ ನೋಡೋಕೆ ಎರಡು ಕಣ್ಣು ಸಾಲದು ಅನ್ನಂಗೆ ಇರುತ್ತೆ. ಅದು ಅಕ್ಟೋಬರ್ 2 ಆದಮೇಲೆ ತೆಗೆದುಬಿಡ್ತಾರಾ, ಇಲ್ಲ ಒಂದು ವಾರ ಬಿಡ್ತಾರೆ ಆಮೇಲೆ ತೆಗೆದುಬಿಡ್ತಾರೆ ಅನ್ಸುತ್ತಲ್ಲ. ದಸರಾ ಆದಮೇಲೆ ಇಮಿಡಿಯೇಟ್ ತೆಗೆದುಬಿಡ್ತಾರೆ. ನಿಯರ್ಲಿ 1 ಮಂತ್ ಇರುತ್ತೆ. ಬೆಂಗಳೂರವರೆಲ್ಲ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ. ಆ ಥರ ಕ್ಯಾಪಿಟಲ್ ಸಿಟಿ ಆಗಿದ್ರು ಕೂಡ ಸಾಂಸ್ಕೃತಿಕ ನಗರದಲ್ಲಿ ಮೈಸೂರಿಗೆ ಬರಬೇಕು, ಎಂಜಾಯ್ ಮಾಡ್ಬಿಡ್ಬೇಕು. ಇದೇ ನೋಡಿ ಗಾಯ್ಸ್, ಚಾಮರಾಜನಗರ ಪ್ಲೇಸ್ ಅವರೆಲ್ಲ ಹೋಗೋದಕ್ಕಿರುವಂಥದ್ದು ಜಾಗ. ಫ್ರಂಟ್ ಸೈಡಿಂದ ವೆಹಿಕಲ್ಸ್ ಬರ್ತಾ ಇದೆ. ಓನ್ ವೆಹಿಕಲ್ ಇದ್ದರೆ ಚೆನ್ನಾಗಿರುತ್ತೆ, ಆಲ್ಮೋಸ್ಟು ಟ್ರಾವೆಲ್ ಮಾಡ್ಕೊಂಡು ಹೋಗೋದಕ್ಕೆ. ಬೈಕ್ ಇದ್ದರೆ, ಕಾರ್ ಇದ್ರೆ ಡೇಂಜರು, ಪರವಾಗಿಲ್ಲ, ಬೈಕ್ ಇದ್ದರೆ ಆಗ್ತಾಯಿದೆ. ಸೊ ಲೈಟಿಂಗ್ಸ್ ಮಾತ್ರ ಅದ್ದೂರಿಯಾಗಿದೆ. ಇದು ಸಬರ್ ಬಸ್ ಸ್ಟ್ಯಾಂಡ್ ಹೋಗೋದು. ಇದು ಮುಂದೆ ಹೋದರೆ ಆರ್ ಗೇಟು ತೋರಿಸ್ತೀನಿ. ಸ್ಟ್ರೈಟ್ ನೋಡಿದ್ರೆ ನೋಡಿ ಆರ್ ಗೇಟ್ ಇರುತ್ತಿಲ್ಲ ಗಾಯ್ಸ್. ಈ ವ್ಯೂ ಆರ್ ಗೇಟ್ ಇದೆಯಲ್ಲ, ಬಸ್ಗಳೇ ಅಡ್ಡ ಬಂದ್ಬಿಟ್ಟು ಏನು ಲೈಟಿಂಗ್ಸ್ ತೋರಿಸೋಣ ಅಂದರೆ. ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಫ್ಲವರ್ ಶೋ ಇರೋದು, ಬಟ್ ಈಗ ಫ್ಲವರ್ ಶೋ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡ್ತೀನಿ, ಬೆಳಗ್ಗೆ ಫ್ಲವರ್ ಶೋ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದು ರೈಟ್ ಸೈಡ್ಗೆ ಹೋದರೆ ಒಂದು ಸಖತ್ತಿದೆ ಲೈಟಿಂಗ್ಸ್. ನಡ್ಕೊ ಹೋದ್ರೇ ಸಬರ್ ಸಿಗುತ್ತೆ. ಬಟ್ ಈಗ ಅರಮನೆ ಎಂಟ್ರೆನ್ಸ್ ಹೋಗಿದ್ದು ಬರೋಣ ಫಸ್ಟು. ಅರಮನೆ ಎಂಟ್ರೆನ್ಸ್ ಹೋಗ್ಬೇಕು ಅಂದರೆ ಈ ಕಡೆ ಹೋಗ್ಬೇಕಾಗಿರುತ್ತೆ, ಅದು ದೂರನೇ ಇದೆ ನಡ್ಕೊ ಹೋಗ್ಬೇಕಾದ್ರೆ. ಕರೆಕ್ಟು ಗಾಯ್ಸ್, ಇಲ್ಲೂ ಬಿಡಲ್ಲ ಅಂದ್ಬಿಟ್ಟು ತುಂಬ ಮುಂದೆ ಕಳಿಸ್ತಾರೆ. ಈಗ ಹೆವಿ ಮುಂದೆ ನಡಿಬೇಕು. ಈಗ ಎಕ್ಸಿಬಿಷನಿಂದ ಮುಂದೆ ನಡ್ಕೋಗ್ಬೇಕು ನೋಡಿ. ಇಲ್ಲಿ ಮಾತ್ರ ಆರ್ ಗೇಟು, ಕೇಸರಿ ಬಿಳಿ ಹೆಸರು, ಗಾಂಧಿ ತಾತ ಅವ್ರು ಅಲ್ಲಿದ್ದಾರೆ. ಎಂಟ್ರಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೋದ ಸರಿ ಮಧ್ಯಾಹ್ನ ಬಂದಿದ್ದೆ, ಮಿಸ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ಎಂಟ್ರೆನ್ಸ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಸಾಕೋನಾಗಿದೆ. ಹೆವಿ ಜನ ಇದ್ದಾರೆ ಗುರು, ಮಿಸ್ ಮಾಡ್ಕೊಬಾರ್ದು. ಆ ಕಡೆ ಹೋದ್ರೆ ಎಕ್ಸಿಬಿಷನಲ್ಲಿ ಎಂಟ್ರಿ ಬಿಡಿ ಸಿಕ್ಕಿದ್ರು ಸರಿ. ಮುಂದೆ ಒಂದು ಮುಂದೆ ಹೋಗ್ಬೇಕಾಗುತ್ತೆ ಅಂತ ಗೇಟು. ಬಟ್ ಈ ಕಡೆಯಿಂದ ಲುಕ್ ಮಾತ್ರ ಸಖತ್ತಾಗಿದೆ. ನಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರೋದು.
ಮುಂದ್ಗಡೆ ಎಂಟ್ರೆನ್ಸ್ ಅಲ್ಲಿ ಬಿಡ್ತಾ ಇದ್ರೆ ಇಲ್ಲೋ ಅದು ಗೊತ್ತಿಲ್ಲ. ಸೊ ಇನ್ನೊಂದು 1 hour ಮುಂದೆ ಬರಬೇಕಾಗಿತ್ತು, 6ಗೆಲ್ಲ ಬರಬೇಕಾಗಿತ್ತು. ಸಾಕಾಗಿರುತ್ತೆ ಇದೆ ನೋಡಿ, ಎಲ್ಲ ಪಿಕ್ ಹಾಕೋದು. ಇದು ಎಕ್ಸಿಬಿಷನ್ ಈ ಕಡೆಯಿಂದ ಹತ್ರ ಇದೆ, ಬಟ್ ಈ ಕಡೆ ಯಾರನ್ನೂ ಬಿಡಲ್ಲ. ಇಲ್ಲೇನಾದ್ರು ಬಿಟ್ಟಿದ್ರೆ ಹೆವಿ ಕ್ರೌಡ್ ಆಗ್ಬಿಟ್ಟಿರೋದು ಅಂತ. ಗೇಟಲ್ಲಿ ಯಾರೂ ಬಿಡಲ್ಲ ಅಂತ ಗೊತ್ತಿದೆ, ಹೋದ ಸರಿಯಿಂದನೂ ಕ್ಲೋಸ್ ಮಾಡಿದ್ರು. ಮುಂದೆ ಹೋಗ್ಬೇಕು, ಅಲ್ಲಿ ಕ್ಲೋಸಿಂಗ್ ಇರೋದು. ಇಲ್ಲೇನು ಗುರು, ಇಲ್ಲೆಲ್ಲ ಹತ್ಬಿಟ್ಟವ್ರೆ ಅನ್ಸುತ್ತೆ, ಎಲ್ಲರೂ ಬಿಡಿಸ್ತಾವ್ರೆ ಇಲ್ಲಿ. ಗಾಯ್ಸ್ ಹೋಗೋಣ ಮುಂದ್ಗಡೆ. ಇದೇನಿಲ್ಲ, ಈ ಕಡೆಯಿಂದ ಜಿಗಿದು ಹೋಗ್ಬಿಟ್ಟಿದ್ರು ಅನ್ಸುತ್ತೆ. ಎಕ್ಸಿಟ್ ಆಗ್ತಾರದ ಇಲ್ಲಿಂದನೇ ಹೋಗ್ಬಿಡ್ಬೋದಾಗಿತ್ತು ಅನ್ಸುತ್ತೆ. ಜನ ಹುಡ್ಕೋದು ಅದನ್ನೇ, ಎಲ್ಲಾದರೂ ಸಿಕ್ಕಿದ್ರು ಹೋಗ್ಬಿಡ್ಬೋದು ಅಂತ. ನಮ್ಮ ಮೈಂಡ್ಸೆಟ್ ಹಂಗೆ ಇದೆ. ಈಗೆಲ್ಲರೂ ಎಲ್ಲ ಹೋಗ್ತಾ ಇದ್ರೆ ಈ ಕಡೆ ನುಗ್ಗಿ ಎಲ್ಲ ಹೋಗ್ಬಿಡೋರು. ಬಟ್ ಪೊಲೀಸ್ ಇದ್ದಾರೆ ಅಂದ್ಕೊಳ್ತೀನಿ, ಪೊಲೀಸ್ ಇದ್ದಾರೆ, ಅದಕ್ಕೆ ಎಲ್ಲನೂ ಬ್ರೋ. ಯಾಕೆ ಇಲ್ಲಿಂದ ಬಿಡಲ್ವಾ? ಎಂಟ್ರಿ ಯಾವ ಕಡೆಯಿಂದ ಬಂದರೆ? ಎಂಟ್ರಿ ಯಾವ ಕಡೆ? ಅರಮನೆ ಎಂಟ್ರೆನ್ಸು. ಏನು ಗುರು ನಡೀತಾ ಇದೆ ಇಲ್ಲಿ? ಮೀಡಿಯಾದಲ್ಲೂ ತೋರಿಸಲ್ಲ ನಿಮಗೆ. ನೋಡಿ ಗಾಯ್ಸ್, ಮೈಸೂರಿಯನ್ಸ್ ಎಂಟ್ರೆನ್ಸ್ ಆ ಕಡೆ ಗೇಟಿಂದ ಹೋಗ್ಬೇಕಾಗಿರೋರ್ಗಂತೂ ದಾರಿ ಇಲ್ಲ. ಅಲ್ಲಿರೋಂಥ ಬ್ಯಾರಿಕೇಡು ಮುರಿದಾಕಿದ್ದಾರೆ. ಈ ಕಡೆ ನೋಡಿರಿ, ಇಲ್ಲಿ ಎಕ್ಸಿಬಿಷನ್ದು ಈ ಕಡೆ ರೋಡ್ ಇದೆ ಅಲ್ಲ, ಇದು ಭಾಗ್ಯಗಳು ಹಾಕಿದ್ದಾರೆ. ಇಲ್ಲಿ ಎಕ್ಸಿಬಿಷನ್ ಇದೆ, ಇಲ್ಲಂತೂ ಹೋಗಕ್ಕೆ ಜಾಗ ಇಲ್ಲ. ವೆಹಿಕಲ್ಗಳು ನೋಡಿ ಗಾಯ್ಸ್, ವೆಹಿಕಲ್ಗಳು ಮಾತ್ರ ಸಿಕ್ಕಾಬಟ್ಟೆ ನಿಂತಿದೆ ನೋಡಿ. ಈ ಜನಸಾಗರದಲ್ಲಿ ಇಲ್ಲಪ್ಪ ನಾವು ಹೋಗೋದು ಆ ಕಡೆಗೆ. ಅರಮನೆ ಎಂಟ್ರೆನ್ಸ್ ಲೈಟಿಂಗ್ ತೋರಿಸ್ಬೇಕು ಅಂತಿದ್ದೆ ನಿಮ್ಮ ವಿಡಿಯೋದಲ್ಲಿ, ಕಷ್ಟನೇ ಇದೆ. ನೋಡಿ ಇಲ್ಲಿಂದ ಹೋಗ್ತಾ ಇದ್ದಾರೆ, ಪೊಲೀಸ್ ಮೇಲೆ ಹತ್ತಿದ್ದಾರೆ, ಹೆವಿ ರಶ್ ಆಗಿದೆ. ಐ ಥಿಂಕ್ ಆಗಲ್ಲ ನಿಮಗೆ ಲೈಟಿಂಗ್ ತೋರ್ಸೋಕ್ಕೆ, ಅರಮನೆ ಮುಂದ್ಗಡೆ ಲೈಟಿಂಗ್ ತೋರ್ಸೋಕೆ ಆಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಗಾಯ್ಸ್. ಈ ಕಡೆ ಹೋಗ್ಬಿಟ್ರೆ ಹೋಗ್ಬಿಡೋಣ. ಈ ಕಡೆ ಎಕ್ಸಿಟ್ ಆಗೋದು ಜಾಗ ಇದೆಯಾ? ಎಕ್ಸಿಟ್ ಆಗಲ್ಲ. ಯಾಕೆ ಆ ಕಡೆಯಿಂದ ಇಲ್ಲೂ ಬರೋಕ್ಕೆ ನೋಡ್ತಾ ಇದ್ದಾರೆ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಜಾಗ ಇಲ್ಲ. ಅಲ್ಲಿ ಮಾತ್ರ ಜನಸಾಗರ, ಅಲ್ಲಂತೂ ಹೋಗೋಕ್ಕಾಗಲ್ಲ. ಸ್ವಲ್ಪ ಕೆಳಗಡೆ ಹಿಡ್ಕೊಂಡ್ಬಂದಿದೆ ಔಟ್ಸೈಡು, ಇಲ್ಲಾದರೂ ಹೋಗಿ ನೋಡ್ಬೋದಾ? ನೋಡಿ ಇಲ್ಲಂತೂ ಎಲ್ಲ ರಶ್ಯಾಗಿ ನಿಂತಿದ್ದಾರೆ. ಆಯ್ತು, ಅರಮನೆ ತೋರಿಸ್ಬೇಕು, ಲೈಟಿಂಗ್ಸ್ ತೋರಿಸ್ಬೇಕು. ನನ್ನ ವಿಡಿಯೋದಲ್ಲಿ ನನ್ನ ಲಿಸ್ಟಲ್ಲಿ ಇರಬೇಕು ಅದು, ಅದಕ್ಕೋಸ್ಕರ ಬೆಂಗಳೂರಿಂದ ಮಿಸ್ ಮಾಡ್ತಾ ಇರೋದು ಅಂತ ಬಂದಿದ್ದೀನಿ. ಅಲ್ಲೈನಲ್ಲಿ ಹೋಗಿ ಅಂತ ಹೋಗೋಕ್ಕಾಗಲಿಲ್ಲ, ಆಲ್ಮೋಸ್ಟ್ ಬೇಗ ಹೋಗೋಣ. ಮೇಡಿದೆ ವಿಡಿಯೋ ಎಷ್ಟು ವೆಹಿಕಲ್ ಪಾರ್ಕಿಂಗ್ ಅಂತ ಕಷ್ಟ ಇಲ್ಲ ಮಾತ್ರ. ಐ ಥಿಂಕ್ ನಾನು 4 ಕಿಲೋಮೀಟರ್ ಹೋಗ್ಬೇಕು ಅನ್ಸುತ್ತೆ. ಒಂದು 10 ಕಿಲೋಮೀಟರ್ ನಡ್ಕೊಂಡು ಬಂದುಬಿಟ್ಟಿದ್ದೀನಿ. ಈ ಎಂಟ್ರೆನ್ಸಲ್ಲಿ ಬಿಟ್ಟರೆ ಓಕೆ. ಇಲ್ಲಿ ಹೋಗೋಕ್ಕೆ ಕ್ಯೂ ನಿಂತ್ಕೊಂಡು ಅಥವಾ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರೆ ಗಾಯ್ಸ್ ನಿಜ ಡಿಸಪಾಯಿಂಟು. ಯಾಕಂದರೆ ಬೆಂಗಳೂರಿಂದ ಅರಮನೆ ಲೈಟಿಂಗ್ಸ್ ನೋಡ್ಕೊಂಡು ಬಂದಿದ್ದೀನಿ. ಬೇರೆ ವರ್ಷ ನೋಡಿದ್ರು ಕೂಡ ಇದು ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ನೋಡೋಕೆ ವರ್ಷ ಅಂತ ಪ್ರೀವಿಯಸ್ ನನ್ನ ವೀಡಿಯೋದಲ್ಲಿ ಹಾಕಿದ್ದೆ, ಬಟ್ ಹಂಗೆ ಡಿಸ್ಟರ್ಬೆನ್ಸು ಹಂಗೆ ತಗೊಂಡು 1610 ನೆಟ್ಕೊ ಬರ್ತಾ ಇರೋದು. ಉತ್ಸವ ಈ ಸಲ ಮಿಸ್ ಮಾಡ್ಕೋಬೋದಲ್ಲ, ಸಾಕಾಗಿಲ್ಲ. ಬನ್ನಿ ಗಾಯ್ಸ್, ಎಲ್ಲ ಕ್ಲೋಸ್ ಇಲ್ಲ ಕಷ್ಟ. ಫಸ್ಟು ಒಳಗಡೆ ಸೇರ್ಕೋಣ. ಇಡೀ ನಾನು ಮಿಸ್ ದಿಸ್ ಆಪರ್ಚುನಿಟಿ ಬಿಡ್ತಾ ಇದ್ರೆ ಒಳಗಡೆ ಸದ್ಯ ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಯೂಸ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಬೇಗ ಹೋಗೋಣ. ಪೊಲೀಸ್ಗಂತೂ ಹೆವಿ ಒಂದು ಸೆಲ್ಯೂಟ್ ಇರಬೇಕು, ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಹೆವಿ ಕ್ರೌಡ್ ಇದ್ರು ಕೂಡ. ಇದು ಇದು ಈ ಬ್ಯೂಟಿ ನೋಡೋಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದು. ಮುಂದೆ ಹೋಗ್ತಾ ಇರಬೇಕು. 10 ನಿಮಿಷ ಇದೆ ಅಷ್ಟೇ ಗೇಟಲ್ಲಿ. ಇಷ್ಟು ದೊಡ್ಡ ಗೇಟ್ ಇದ್ರೂ ಕೂಡ ಹೊರಗಡೆ ಬಿಡೋಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಎಲ್ಲ ಸ್ವೆಟ್ ಆಗ್ಬಿಟ್ಟಿದೆ ಅಲ್ಲ ಬಿದ್ದಿರೋದಕ್ಕೆ. ಆದಷ್ಟು ಬೇಗ ಹೋಗ್ಬೇಕು, ಮಿಸ್ ಮಾಡ್ಕೋಬೇಕು. ಇನ್ನೊಂದು 1 hour ಇರ್ಬೋದು. ಗಾಯ್ಸ್ ಅಂತೂ ಇದು ಎಂಟ್ರಿ ಸಿಕ್ತು. ಎಂಟ್ರಿ ಆಗಿದೆ, ಬನ್ನಿಗಳು ಬೇಗ ಹೋಗ್ಬಿಡೋಣ. ಈ ಅದ್ಭುತವಾದ ತೋರಿಸ್ಬೇಕು ನಿಮಗೆ. ಮುಂದೆ ಮಿಸ್ ಮಾಡ್ಕೋಬಾರ್ದು. ಹಿಂದೆ ಅಂತೂ ಹೆವಿ ಕ್ರೌಡ್ ಇದೆ. ಅರಮನೆಗೆ ಆಲ್ಮೋಸ್ಟ್ ಸೈಡಿಂದ ಬಂದಿರೋದು ವ್ಯೂ ತೋರಿಸ್ತಿರ್ತೀನಿ ನೋಡಿ ಗಾಯ್ಸ್. ಈ ವಾಯ್ಸ್ ಏನಿದೆ ನಾಯ್ಸು ನಿಮ್ಗೆ ಹಂಗೆ ಕೇಳಿಸ್ಬೇಕು. ಅದು ನಿಮಗೆ ಇವತ್ತು ಸ್ಪೀಕರ್ ಹಾಕಿದ್ರೆ ಅದು ನಾಯ್ಸ್ ಎಲ್ಲ ಅವಾಯ್ಡ್ ಆಗಿರೋದು. ಬಟ್ ನಾನು ಹೇಳೋದೆಲ್ಲ ಸಖತ್ತಾಗಿ ಕೇಳಿಸ್ತಾ ಇರುತ್ತೆ, ನಿಮಗೆ ಮಿಸ್ಸೇ ಇರಲ್ಲ ನೋಡಿ. ಲೈಟಿಂಗ್ಸ್ ಮಾತ್ರ ಅದ್ದೂರಿಯಾಗಿದೆ. ಬೇರೆಯವ್ರ ವೀಡಿಯೋದಲ್ಲಿ ನೋಡಿದ್ದಾರೆ, ನನ್ನ ನಂಬಿ 1000 ಜನ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ, ಅವ್ರಿಗೂ ತೋರಿಸ್ಬೇಕು ತಾನೆ. ಶ್ವೇತವರಾಹ ಸ್ವಾಮಿ ದೇವಸ್ಥಾನ ಟೈಮ್ ಇದ್ದರೆ ಒಂದ್ಸಲ ಒಳಗಡೆ ತೋರಿಸ್ಕೊಡ್ತೀನಿ. ಬಟ್ ಅರಮನೆ ಎಂಟ್ರೆನ್ಸ್ ಹೋಗೋಣ ಬನ್ನಿ ಈಗ ಫಸ್ಟ್. ಕೆಲವೊಬ್ಬರು ನೋಡಿ ಎಷ್ಟೊತ್ತು ನೋಡೋಕ್ಕಾಗುತ್ತೆ ಅಂತ ವಾಪಸ್ ಬರ್ತಾ ಇದ್ದಾರೆ. ಆ ಸೌಂದರ್ಯನ ನಮ್ಮ ಕಣ್ಣು ಮುಂದೆನೂ ಒಂದು ಅರ್ಧ ಗಂಟೆ 1 hour ಸವಿಯೋಣ. ಸಖತ್ತಲ್ವಾ ಈ ಥರ ಕ್ರೌಡ್ ಮಧ್ಯೆ ಮಾಮೂಲಿ ಹೊತ್ತಲ್ಲಂತೂ ಸರ್ ನೋಡಿರ್ಬೋದು. ಬಟ್ ಕ್ರೌಡಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಫಂಕ್ಷನು ನಡೀತಾ ಇದೆ ಗಾಯ್ಸ್.
ಯಾವುದೋ ಇಲ್ಲೊಂದು ಫಂಕ್ಷನ್ ನಡೀತಾ ಇದೆ. ನಾವು ದಸರಾಗಳಿಗೆ ಈ ಥರ ಗೆಸ್ಟಾಗಿ ಯಾವಾಗ ಬರೋದು ಅದಕ್ಕೆಲ್ಲ ಸಾಧ್ಯ ಇಲ್ಲ ಅಂತೀರಾ? ಆ ಲೆವೆಲಿಗೆ ಬೆಳಿಬೇಕು ಅಂದರೆ ಯೋಚನೆ ಮಾಡಿ ಆ ಲೆವೆಲಿಗೆ ಬೆಳಿಬೇಕಾಗಿರುತ್ತೆ. ಆ್ಯಂಕರ್ ಗೊತ್ತು ಗಾಯ್ಸ್, ನಮ್ದು ಹೋದ ಸರಿ ಇನ್ಸೈಡ್ ಫಂಕ್ಷನ್ ಆಗಿತ್ತಲ್ಲ, ಆವಾಗ ಶಮಿತಾ ಮಲ್ನಾಡ್ ಟೀಮ್ ಬಂದಿರಲ್ಲ, ಮಿಮಿಕ್ರಿ ಗೋಪಿ ಅವರು, ಅವ್ರನ್ನೆಲ್ಲ ಕರ್ತಿದಾಗ ಆ್ಯಂಕರಿಂಗ್ ಇವರೇ ಮಾಡಿದ್ದು. ಐ ಥಿಂಕ್ ಗೊತ್ತಿಲ್ಲ, ಇದು ಜಾಸ್ತಿ ದೊಡ್ಡ ಲೆಂತ್ ವಿಡಿಯೋ ಆಗ್ಬಿಡುತ್ತೆ, ನೋಡೋರ್ಗೂ ಕೂಡ ಅದು ಅಷ್ಟೇ ಇದಾಗಿರಲ್ಲ. 10 ಮಿನಿಟ್ಸ್ಗೆ ಮೈಸೂರು ದಸರಾ ಅಂತ ಆಗ್ಬೇಕಷ್ಟೇ. ರಿಯಲ್ ಎಂಟ್ರೆನ್ಸ್ ಸಖತ್ತಿದೆ ಮಾತ್ರ. ಈ ಜನರ ಕ್ರೌಡ್ ಮಧ್ಯೆ ಇನ್ನೇನು ನೋಡೋಕ್ಕಾಗುತ್ತೆ. ಮೇಲ್ಗಡೆ ಇನ್ನೂ ಮೋರ್ ಮಾಡಿಲ್ಲ, ನಾಳೆ ನಾಳಿದ್ರಲ್ಲಿ ಕ್ಲೋಸ್ ಮಾಡ್ತಾರೆ ಇದು ಮೇಲ್ಗಡೆ. ಯಾವುದೋ ಒಂದು AV ಹಾಕಿದಾರಂತೆ. ಕ್ಯಾಮ್ರಾ ಆಪ್ಷನ್ ಇಲ್ಲದೆ ಹೋಗಿದ್ರೆ, ವಿಡಿಯೋಗ್ರಫಿ ಆಪ್ಷನ್ ಇಲ್ಲದೆ ಹೋಗಿದ್ರೆ ಇವ್ರ ಬಿಸ್ನೆಸ್ ಎಷ್ಟು ಚೆನ್ನಾಗಿ ನಡೆಯೋದಲ್ಲ. ಇಲ್ಲಾಂದರೆ ಎಲ್ಲರೀಗ ಮೊಬೈಲು ಕ್ಯಾಮ್ರಾದಲ್ಲಿ ಬಂದಮೇಲೆ ಡಿಪೆಂಡ್ಸ್ ಆನ್ ಮೊಬೈಲ್. ಒಂದು AV ಹಾಕಿದ್ದಾರೆ ಗಾಯ್ಸ್, ಕಾಣಿಸ್ತಾ ಇದೆ. ಜನರ ಮುಂದೆ ಒಂಥರ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅದೇ ಒಂದು ಕ್ರೇಜೇ ಒಂಥರ. ಅಲ್ಲಿವರೆಗೂ ಹೋಗೋರ ಗಾಯ್ಸ್, ಅದ್ರ ಮೇಲೆ ಎತ್ಬಿಟ್ಟು ಅಲ್ಲಿವರೆಗೂ ಹೋಗ್ಬೋದಾಗಿತ್ತು ನೋಡಿ. ಅಲ್ಲಿ ಆಲ್ಮೋಸ್ಟ್ ಅದ್ರ ಕೆಳಗಡೆ ಎಂಟ್ರೆನ್ಸಲ್ಲಿ ಹೋಗಿದ್ದಾರೆ. ಐ ಥಿಂಕ್ ಅಲ್ಲಿ ಆನೆಗಳ ಕರೆಸಿ ಏನಾದ್ರು ಪೂಜೆ ಗೀಜೆ ಮಾಡ್ತಾರೆ. ಅದ್ರ ಹಿಂದಿನ ದಿನ ಲೈಟಿಂಗ್ಸ್ ಅದ್ರ ಮುಂದೆ ಫೋಟೋ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟೇ ಯಾರು ಈ ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು, ಇದೆಲ್ಲ ಯಾರು ಬಿಡಲ್ಲ. ಅವ್ರು ಎಲ್ಲಿಗೆ ಅಪ್ಲೋಡ್ ಮಾಡ್ತಾರೆ ಬಿಡ್ತಾರೆ, ಅವ್ರು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋಬಿಟ್ಟು ಸಮಾಧಾನಕ್ಕೋಸ್ಕರ ಏನಾದರೂ ಮಾಡ್ತಾರೆ. ಯೂಟ್ಯೂಬಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅದು ಇರುತ್ತೆ. ಯೂಟ್ಯೂಬಲ್ಲಿ ನೀವು ವಾಟ್ಸಪ್ಪಲ್ಲಿ ಹಾಕಿದ್ರೆ ಅಷ್ಟಕ್ಕಷ್ಟೇ ಕ್ಲೋಸ್ ಆಗಿಬಿಡುತ್ತೆ. ಅದು ಪರವಾಗಿಲ್ಲ, ಆದರೂ ಯಾರು ಮಿಸ್ ಮಾಡ್ತಾರೆ ಅಂತ ಬನ್ನಿ. ನನ್ನ ಫೇಸು ಕೂಡ ಚೆನ್ನಾಗಿ ಕಾಣಂಗೆ ಮಿಸ್ ಮಾಡ್ಕೊಡ್ತೀನಿ. ಇವಾಗ ಯಾರು ನನ್ನ ಫೇಸ್ ಕಾಣ್ತಾರೆ, ಮಿಸ್ ಮಾಡ್ಕೊಬಾರ್ದು. ವಾಟ್ಸಪ್ ಹಾಕೋಬೋದು, ಯೂಟ್ಯೂಬ್ ಇನ್ಸ್ಟಾ ಹಾಕಿದ್ರೆ ಅಟ್ಲೀಸ್ಟ್ ಲೈಫ್ ಟೈಮ್ ಇರುತ್ತೆ. ಚಾನಲ್ ಬ್ಲಾಕ್ ಆಗದೆ ಹೋದರೆ ಅದಕ್ಕಾದ್ರೂ ಮಿಸ್ ಮಾಡ್ಕೊಬಾರ್ದು. ಈ ಥರ ವೀಡಿಯೋ ಮಾಡ್ಕೋಬೇಕು. ಏನಿದೆ ಗುರು ನಾನು ಬೆಂಗಳೂರಲ್ಲಿ ಇದ್ದಾಗ ಗಾಯ್ಸ್ ಇದನ್ನೇ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು. ಇದು ಹೋಗ್ಬೇಕು, ಮುಂದೆ ನಿಂತ್ಕೋಬೇಕು, ಆ ಲೈಟಿಂಗ್ಸ್ ನೋಡಬೇಕು, ಎಂಜಾಯ್ ಮಾಡಬೇಕು ಆ ಮೂಮೆಂಟ್ಸ್ನ ಟೈಮ್ನ ಅಂತ. ಬೆಂಗಳೂರಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಹಂಗೆ ಅನ್ಸಿರುತ್ತೆ. ಇಲ್ಲಿಂದ ಟ್ರಾವೆಲ್ ಮಾಡ್ಕೊ ಹೋಗಿ ಮೈಸೂರಲ್ಲಿ ಎಂಜಾಯ್ಮೆಂಟ್ಸ್ ಏನೋ ಮಾಡ್ತೀವಿ, ಸ್ಟೇ ಆಗೋದಿಲ್ಲ, ಈ ಪ್ರಶ್ನೆ ಬಂದೇ ಬರುತ್ತೆ. ನಮ್ಮ ಮಾವ ಅವ್ರು ಇರೋದ್ರಿಂದ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ, ಅಲ್ಲಿ ಹೋಗ್ಬಿಡೋದು ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ನಡ್ಕೊಬರ್ತಾ ಇದೆ, ಒಂದು ವರ್ಷನೂ ಮಿಸ್ ಇದ್ದಂಗೆ. ಲಾಕ್ಡೌನಲ್ಲಿ ಏನಾಗಿತ್ತು, ಕೊರೋನಾ ಬಂದಿದ್ದಾಗ ದಸರದ್ದು ಅಂಬಾರಿ ಆಗಲಿಲ್ಲ ಅನ್ಸುತ್ತೆ ಅಲ್ವಾ, ಜಂಬೂ ಸವಾರಿ. 360 ಡಿಗ್ರಿ ನೋಡಿ ಇದ್ದಾರೆ. ಒಬ್ಬ ವ್ಯಕ್ತಿ ತೋರಿಸ್ಕೊಡ್ತೀನಿ, ಬಿಸ್ನೆಸ್ ಅವ್ರಿಗೆ. ಬಟ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅದು ಹಾಕೊಂಡು ಒಂದು ಅರ್ಧ ಗಂಟೆ ಅದೇ ಬೇರೆ ಇರುತ್ತೆ ನೋಡಿ ಗಾಯ್ಸ್. ಮೈಸೂರು ಅರಮನೆ ರಾಜರಿದ್ದಂಥ ಕಾಲದಿಂದ ಹಿಡಿದು ಆ ರಾಜರು ಕೂಡ ಎಲೆಕ್ಷನ್ ನಿಂತ ಗೆಲ್ಲುವ ಮಟ್ಟಕ್ಕೆ ಬಂದಿದೆ. ಸೊ ರಾಜ ಪ್ರಭುತ್ವ ಹೋಗಿದೆ, ಈಗ ಪಾಲಿಟಿಕ್ಸ್ ಬಂದಿದೆ. ರಾಜ ಆಗೋನು ರಾಣಿಯ ಹೊಟ್ಟೆಯಿಂದಲ್ಲ ಮತಗಟ್ಟೆಯಲ್ಲಿ ಹುಡ್ತಾ ಇದ್ದಾರೆ ಈಗ. ಸೊ ರಾಜರೇ ಹೇಳ್ದಂಗೆ ಈಗ ಅದು ರಾಜರ ಕಾಲ ಎಲ್ಲ ಮುಗಿತು. ಇವಾಗ ಏನು ಎಲೆಕ್ಷನ್ ಗೆಲ್ತಾರೆ ಅದ್ರ ಮೂಲಕ ಇರೋದು ಅಂತ ಹೇಳಿದ್ರೆ ಬನ್ನಿ ಈ ಕಡೆ ಒಂದು ಸ್ವಲ್ಪ ಹೋಗಿದ್ದು ಬರೋಣ. ಗಾರ್ಡನ್ ರೀ ಒಂದ್ ವೇಳೆ ಸೆಲ್ಫಿ ಸ್ಟಿಕ್ ಇದ್ದಿದ್ರೆ ಇನ್ನ ಮೇಲೆ ಎತ್ಬೋದಾಗಿತ್ತು. ಆಗ ಸ್ಪೀಕರ್ ಹಾಕೋಬೇಕಾಗಿತ್ತು. ಸ್ಪೀಕರ್ ಹಾಕೊಂಡು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ರೆ ಇನ್ನ ಹೈಟಿಂದ ಇನ್ನ ವ್ಯೂ ಚೆನ್ನಾಗಿ ಕಾಣ್ತಾ ಇತ್ತು. ಐ ಡೋಂಟ್ ನೋ, ನಂದು ಇನ್ಫಿನಿಕ್ಸ್ ಮಾತ್ರ ಈ ಥರ ಪ್ರಾಬ್ಲಮ್ ಇರೋದು ಗಾಯ್ಸ್. ನೋಡಿ ಇನ್ನೂ ಎಷ್ಟು ಬೆಳಕಿದೆ, ಫೇಸ್ ಎಲ್ಲ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ಅದು. ಹೋದ್ ಸರಿ ನಾನು ಬಂದಿದ್ದೆ 24 ಬಂದಿದ್ದಾಗ ಆಯುಧ ಪೂಜೆ ದಿನ ಇಲ್ಲಿ ಇದ್ದಿದ್ದು ನಾನು. ಆಯುಧ ಪೂಜೆ ದಿನ ಇದ್ದೆ ಇಲ್ಲಿ. ಸಾರಿ ಆಯುಧ ಪೂಜೆ ಅಲ್ಲ, ಆಯುಧ ಪೂಜೆ ಹಿಂದಿನ ದಿನ ಇಲ್ಲಿದ್ದು ನಾನು. ಆಯುಧ ಪೂಜೆ ಹಿಂದಿನ ದಿನ ಸೇಮ್ ಇದೇ ಪ್ಲೇಸಲ್ಲಿ ಇದ್ದು 360 ಡಿಗ್ರಿದು ಹಾಕಿದ್ದೆ. ಅದೇನು ಗೊತ್ತಾ, ಅದ್ರದ್ದು ಇನ್ನೂ ನನ್ನ ಗ್ಯಾಲರಿಲಿ ಇನ್ನೂ ಹಂಗೆ ಇದೆ. ಇದೇ ಮೊಬೈಲಲ್ಲಿ ಮಾಡಿದ್ದು. ಸಾರಿ ಇದೇ ಮೊಬೈಲಲ್ಲಿ ಮಾಡಿದ್ದು. ಎಷ್ಟು ಬೇಗ ದಿನಗಳು ಓಡ್ತಾ ಇದೆ. ಸರ್ಕಾರಿ ನೌಕರಿ ನಂಬ್ಕೊಂಡು ಎಷ್ಟೋ ಜನ ಹಂಗೆ ಕೂತ್ಬಿಟ್ಟಿದ್ದೀವಿ ನಾವೆಲ್ಲ.
ಕಷ್ಟ ಆಗಿದೆ ಜೀವನ. ಈಗ ಧಾರವಾಡದಲ್ಲಿ ನೆನ್ನೆ ಆಗಿದೆ, ಎಂಥ ದೊಡ್ಡ ನ್ಯೂಸ್ ಆಗಿದೆ ಅಂದರೆ ಇಡೀ ಸ್ಟೇಷನ್ ಲೆವೆಲ್ಗೂ ನ್ಯೂಸ್ ಆಗಿದೆ. ಅದು ಬೇಗ ನೋಟಿಫಿಕೇಶನ್ ಮಾಡಿ ನೌಕರಿ ಇದು ಮಾಡಿ. ತಮಾಷೆ ಅಲ್ಲ ಗಾಯ್ಸ್, 2020ರಲ್ಲಿ ನೋಟಿಫಿಕೇಶನ್ ಆಗಿದ್ದು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಆದಮೇಲೆ. ಇದುವರೆಗೂ ಆಗಿಲ್ಲ. 5 ವರ್ಷದಿಂದ ಕೂತ್ಕೋದಿರೋ ಪೇಷನ್ಸ್ ಏನಾಗಬೇಕು. ನೇಪಾಳದಲ್ಲಿ ಆಗಿದೆ ಇಲ್ಲ ಜಂಜಿ, ಆ ಲೆವೆಲ್ಗಾಗಿದೆ ಧಾರವಾಡದಲ್ಲಿ. ಅದು ಗೊತ್ತಿಲ್ಲ ಯಾವ ಲೆವೆಲ್ಗೆ ಹೋಗಿ ಮುಟ್ಟುತ್ತೋ. ಬೇಕು ಆದಷ್ಟು ಕ್ರಮ ಕೈಗೊಂಡು ನೋಟಿಫಿಕೇಶನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ 360 ಡಿಗ್ರಿ ವ್ಯೂಸ್ ತೋರಿಸ್ತೀನಿ. 360 ಡಿಗ್ರಿ ವ್ಯೂ. ಅಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಇವಾಗ ಅಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಇಲ್ಲಿಂದ ಇದು ಮಾಡ್ತಾ ಇದ್ದಾರೆ. ಹಿಂಗೆ ಹೋದರೆ ದಿಸ್ ಇಸ್ ದ 360 ಡಿಗ್ರಿ ವ್ಯೂ ಮೈಸೂರು. ಗೈಸ್ ಇನ್ನೊಂದು 5 ದಿನ ಅಷ್ಟೇ ಇರೋದು. ಇವತ್ತು 27 ಆಗಿದೆ ಅಲ್ವಾ, 28, 29, 30, 1, 2 ಇನ್ನೊಂದು 5 ದಿನ ಅಷ್ಟೇ. ಮೈಸೂರದು ತವಾ ಇದೆ. ಯಾರಾದರೂ ಮಿಸ್ ಮಾಡ್ಕೊಳ್ತಾ ಇದ್ದು ಬಂದು ನೋಡಬೇಕು ಅಂತಿದ್ದವ್ರು ಎಂಜಾಯ್ ಮಾಡಿಬಿಡಿ. ಈ ಮೂಮೆಂಟ್ಗೋಸ್ಕರ ಇನ್ನೂ 1 ಇಯರ್ ಕಾಯಬೇಕಾಗುತ್ತೆ. ಸೊ ಈ ಮೂಮೆಂಟ್ ಈ ಗೇಟಲ್ಲಿ ಬಂದರೆ ಯಾರು ಬಿಡಲ್ಲ, ಸಕ್ಕತ್ತಿರಲ್ಲ. ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಅದಕ್ಕೆ ಬಂದಿದ್ದೆ ಬೆಂಗಳೂರಿಂದ. ಲೈಟಿಂಗ್ಸ್ ಇದೆಯಲ್ಲ, ಜೊತೆಲಿ ಇನ್ನೊಬ್ರು ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಕಮಿಟ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಇದು ಒಂದು ದೊಡ್ಡ ವೀಡಿಯೋ ಆಗಿದೆ. ಐ ಥಿಂಕ್ ಮ್ಯಾಕ್ಸಿಮಮ್ 20 ನಿಮಿಷದ ಒಳಗಡೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಸ್ತಿ ಆಗಿದ್ರೆ ಯಾರೋ ಬಿಟ್ಕೋಬೇಡಿ. ಬಟ್ ನೋಡಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್. ನೀವು ಮಿಸ್ ಮಾಡ್ಕೊಂಡಿದ್ರೆ ಇದ್ರ ಮುಂದೆ ಎಲ್ಲ ಓಡಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಬಟ್ ಆಗಿರಲ್ಲ. ನಾನು ತೋರಿಸ್ತಾ ಇದ್ದೀನಿ. 1K ಆಗಿರೋ ಸ್ಪೆಷಲ್ ವೀಡಿಯೋ ಇದು. ಅದಾದಮೇಲೆ ಯಾವ ವೀಡಿಯೋನೂ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ, ಯಾಕೋ ಜೋಶ್ ಕಡಿಮೆ ಆಗಿತ್ತು. ನೋಡಿ ಅರಮನೆಗಿರುವಂಥದ್ದು, ಮೈಸೂರಿಗಿರೋ ತಾಕತ್ತೆ ಅದು. ಬೆಂಗಳೂರಿಂದ ಬರ್ಬೇಕಾದ್ರೆ ಏನೇನೋ ಮೈಂಡ್ ಸೆಟ್ಟಲ್ಲಿ ಬಂದಿದ್ದೆ, ಬಟ್ ಆ ಜೋಶ್ ಅಲ್ಲೇ ಕೊಟ್ಬಿಡುತ್ತೆ. ಚಾಮುಂಡೇಶ್ವರಿ ಆಶೀರ್ವಾದನೇ ಅದು. ಬನ್ನಿ ಗಾಯ್ಸ್, ವಿಡಿಯೋದಲ್ಲಿ ಜೋಶ್. ಟೆಂಪಲ್ ಒಳಗಡೆ ಹೋಗೋಣ. ಟೆಂಪಲ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಟೆಂಪಲ್ ಒಳಗಡೆ ಹೆಂಗಿದೆ ಅಂತ ನೋಡ್ಕೊಬರೋಣ. ಟೆಂಪಲ್ ಒಳಗಡೆ ಎಷ್ಟು ಚೆನ್ನಾಗಿದೆ. ಸರ್ ಹೋಗಿದ್ದೆ ಟೆಂಪಲ್ ಒಳಗಡೆ. ಫೋಟೋಗ್ರಾಫಿ ನಾಡಲ್ಲ, ಫೋಟೋಗ್ರಾಫಿ ನಾಡಲ್ಲ. ಸೊ ಫೋಟೋಗ್ರಾಫಿ ತೆಗಿಲ್ಲ. ಯೂಶಲಿ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡೋಗಿಲ್ಲ. ಸೊ ಎಕ್ಸಿಟ್ ಆಗೋಣ ಬನ್ನಿ. ಅಲ್ಲಿ ಫಂಕ್ಷನ್ ಮುಂದೆ ನಡೀತಾ ಇದೆ, ಬಟ್ ಯಾರು ಬಂದಿದ್ದಾರೆ ಗೊತ್ತಿಲ್ಲ. ಸ್ಪೆಷಲ್ ಗೆಸ್ಟು ಅಲ್ಲ. ದಿಸ್ ಇಸ್ ದ ವ್ಯೂ. ದಿಸ್ ಇಸ್ ದ ವ್ಯೂ. ಆನೆಗಳು ಯಾವ ಕಡೆ ಇದೆ? ಆನೆಗಳು ಯಾವ ಕಡೆ ಇದೆ? ಈ ಕಡೆನೇ ತಾನೇ ಆನೆಗಳಿರೋದು. ಅಲ್ಲಿ ಶೆಡ್ ಥರ ಹಾಕಿದಾರಲ್ಲ, ಅಲ್ಲ ಆನೆ ಇರೋದು. ಆನೆಗಳನ್ನ ಸ್ವಲ್ಪ ದೂರನೇ ಇಟ್ಟಿರ್ತಾರೆ ಅನ್ಸುತ್ತೆ ಅಲ್ಲ. ಏನೋ ಬರೀ ಇದಿದೆ ತೋರಿಸ್ತಾ ಇದೆಯಾ ಅನ್ಸುತ್ತೆ. ಇಲ್ಲಿ ಲೈಟಿಂಗ್ಸ್ ಅಷ್ಟೇ. ಇನ್ನು ಬಿಟ್ಟರೆ ರೋಡ್ ಲೈಟಿಂಗ್ಸ್ ಹೋಗ್ಬೇಕಾಗಿರುತ್ತೆ. ಆಲ್ಮೋಸ್ಟ್ ಇಷ್ಟ. ಬೇಗ ಅದು ಮುಗಿಸ್ಕೊಂಡು ಹೋಗ್ಬೇಕು. ಟಯರ್ಡ್ ಜಾಸ್ತಿ ಆಗ್ಬಿಡ್ತೀವಿ. ಲೈಟಿಂಗ್ಸ್ ಮಾತ್ರ ಅಲ್ಟಿಯಾಗಿದೆ ಅಲ್ಲ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ಲೈಟಿಂಗ್ಸ್. ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ಫೇಮಸ್ ಅಂದರೆ ಜಂಬೂ ಸವಾರಿ ದಿನ, ಆಯುಧ ಪೂಜೆ ದಿನ ಎಲ್ಲ ಮಾಡ್ತಾರೆ. ನಾನು ಇದನ್ನು ಅನ್ಕೊಳ್ತಾ ಇದ್ದೆ ಆಯುಧ ಪೂಜೆನ ಎಲ್ಲ ಕಡೆ ಮಾಡ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ದಸರಾ ಆವಾಗಲಿಂದ ನಾವು ನಡೆಸ್ಕೊಂಡು ಬಂದಿದ್ದಾರೆ ಆಯುಧ ಪೂಜೆ ಅಂತ. ಅದನ್ನು ಯೂಶ್ವಲಿ ಮಾಡ್ತಾ ಇರೋದು ಆಯುಧ ಪೂಜೆ, ದಸರಾ ಹಿಂದಿನ ದಿನ. ಅದನ್ನು ಬಿಡಿ ಕರ್ನಾಟಕ ಪೂರ ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ಯೋಚನೆ ಮಾಡಿ ಆಯುಧ ಪೂಜೆ ಮಾಡ್ತಾರಾ? ಆಯುಧ ಪೂಜೆ ಮಾಡ್ತಾರಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ವೆಹಿಕಲ್ ತೊಳೆದಾಗಲಿ ಅವ್ರದ್ದು ಏನೇನು ಆಯುಧ ಇರುತ್ತೆ ಅದನ್ನೆಲ್ಲ ತೊಳಿತಾರಲ್ಲ, ಅದು ಮಾಡ್ತಾರಾ? ಈ ಕ್ವಶನ್ ನನಗೆ ತುಂಬ ದಿನದಿಂದ ಇತ್ತು. ಮಾಡ್ದೇನೆ ಇರ್ಬೋದು, ಬಟ್ ಅದೊಂದು ಒಳ್ಳೆಯ ಸಂಪ್ರದಾಯ ನಮ್ಮ ಆವಾಗಲಿಂದ ನಡ್ಕೊಬಂದಿದೆ ನಮ್ಮ ಕರ್ನಾಟಕದಲ್ಲಿ. ಬಿಫೋರ್ ಜಂಬೂ ಸವಾರಿ ಆಯುಧ ಪೂಜೆ ಇರುತ್ತೆ. ಆ ಥರ ಫೋಟೋ ಹಿಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಲ್ವ ಗೈಸ್, ಫ್ರೆಂಡ್ಸ್ ಜೊತೆ ಕಪ್ಪಲ್ಸ್ ರೀತಿ ನಿಂತ್ಕೊಂಡು. ಇದೇ ಗೈಸ್ ತಮ್ನೈಲ್ ಮೈಸೂರು ಪ್ಯಾಲೇಸ್. ಗೈಸ್ ಇದು ಗೊತ್ತಿರಬೇಕಲ್ಲ ಗೊಂಬೆ ನಿಮಗೆ, ಕೈಗೆ ವಾಚ್ ಮಾಡಿಕೊಡೋದು, ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ ಅದ್ರದ್ದು. ಆನ್ ಮಾಡಿದ್ರೆ ಇದಾಗುತ್ತೆ. 20 ರೂಪಾಯಿಂದ ಸ್ಟಾರ್ಟ್ ಅಂತೆ. ಅಲ್ಟಿ ಆಗಿದ್ದಲ್ಲ, ಅದೇ ಜಲ್ 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 ಜಲ್. ಕೈಗೆ ವಾಚ್ ಮಾಡ್ತಿರಲ್ಲ ಅದು, ಅದೆಲ್ಲ ಅವ್ರು ಹೊಟ್ಟೆ ಪಾಡು ಮಾಡ್ತಾ ಇದ್ದಾರೆ. ಅದು ಕೆಮಿಕಲ್ ಅಂತ ಹೇಳ್ಬಿಟ್ಟು ಇದನ್ನ ಮಾರಬಾರ್ದು ಅಂತ ಅವ್ರಿಗೆ ಅಡ್ವೈಸ್ ಕೊಡೋಕ್ಕಾಗುತ್ತಾ? ಒಳ್ಳೆತನ ಎಲ್ಲಿರ್ಬೇಕಲ್ಲ. ಅಲ್ಟಿಯಾಗಿ ಆಯ್ತಾ ಮಾತ್ರ ವ್ಯೂ. ನಾವು ಈ ಕಡೆಯಿಂದ ಎಕ್ಸಿಟ್ ಆಗಾಗ ಬಿಟ್ಟರೆ ಹೋಗ್ಬಿಡೋಣ. ಬಸ್ ಸ್ಟಾಪ್ ಹತ್ರ ಆಗುತ್ತೆ ಇದು. ಎಕ್ಸಿಬಿಷನ್ಗೆ ಹೋಗ್ತಾ ಇಲ್ಲ, ಸುಮ್ಮನೆ ಹೋದ್ರೆ ಏನಕ್ಕೆ, ಅಲ್ಲೇನು ತಗೊಳಂಗಿಲ್ಲ. ಆದರೆ ನಮ್ಮ ಗೆಳೆಯನ ಕರ್ಕ ಇನ್ನೊಂದಿನ ಬರೋಣ.
ತೆಲುಗು ಜನ ತುಂಬ ಜನ ಇದ್ದಾರೆ, ಮಲಯಾಳ ಮಾತಾಡೋರು ತುಂಬ ಜನ ಇದ್ದಾರೆ. ಆ ಜನ ಸಿಗ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ, ಆ ಜನ ಬರ್ತಾ ಇದ್ದಾರೆ ಓದೋಕ್ಕೋಸ್ಕರ. ದಟ್ ಇಸ್ ದ ಪವರ್ ಆಫ್ ಕರ್ನಾಟಕ. ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಸುಮ್ಮನೆ ಹೇಳಿಲ್ಲ ಗಾಯ್ಸ್, ಎಲ್ಲ ರಾಜ್ಯದ ಜನ ಇಲ್ಲಿ ಸಿಗ್ತಾರೆ. ದಟ್ ಇಸ್ ದ ಪವರ್ ಆಫ್ ಕರ್ನಾಟಕ. ಬೆಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ತುಂಬ ಜನ ಇಲ್ಲೇ ಇದ್ದಾರೆ. ಖುಷಿ ವಿಚಾರ, ಎಷ್ಟು ಜನ ಸೇರ್ತಾ ಇದ್ದಾರೆ ಮುಂದ್ಗಡೆ. ಆ ಫೀಲೇ ಒಂಥರ ಇಷ್ಟು ಜನ ಇದ್ದಾರಲ್ಲ ಅಂತ ಬೇರೆ ದಿನಕ್ಕೆ ಈ ಥರ ಫೀಲ್ ಮಾಡೋಕ್ಕಾಗತ್ತಾ? ಸಿಂಗಲ್ ಆಗಿ ಬರ್ತೀರಾ, ನೀವು ನೋಡ್ಕೊಳ್ತೀರಾ, ನಿಮ್ಮ ಪಾಡ್ಗಿರ್ತೀರಾ, ಹೋಗ್ತೀರಾ ಅಲ್ಲ. ಪ್ರೀವಿಯಸ್ ಈ ಥರ ಇಟ್ಕೊಂಡು ಮಾತಾಡೋಕೆ ಏನೋ ಒಂಥರ ಭಯ ಆಗ್ತಾ ಇತ್ತು ಗಾಯ್ಸ್. ಇವಾಗ ಏನು 1000 ಸಬ್ಸ್ಕ್ರೈಬರ್ ಆಗಿದೆ, ದಟ್ ಶುಡ್ ಬಿ ಗಿವ್ ಎ ಕಾನ್ಫಿಡೆನ್ಸ್. ಅದು ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ, ಮಾತಾಡ್ಬೋದು ಕ್ಯಾಮ್ರಾ ಮುಂದೆ, ನಾವು ಕೂಡ ಫೇಸ್ ತೋರಿಸಿ ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಇದಿರುತ್ತೆ. ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ತಗೊಳ್ಳಿ. ನನ್ನದೇ ಅದೇ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಮಿಸ್ ಮಾಡ್ಕೊಬಾರ್ದು ಅನ್ನಿಸ್ತು. ಇದು ಸಖತ್ತಲ್ವಾ? ಅಷ್ಟು ಜನ ಅಲ್ಲಿ ಯಾರು ಒಳಗಡೆ ಹೋಗಿದ್ದಾರೆ ಪಾಸ್ ಇರೋದು ಅವರು ಮಾತ್ರ ಎಂಟ್ರಿ. ನೋಡಿ ಎಷ್ಟು ಚೇರ್ ಖಾಲಿ ಇದೆ ಒಳಗಡೆ, ಕೂತ್ಕೊಳ್ಳೋ ವ್ಯವಸ್ಥೆ ಮಾಡ್ಬೋದಾಗಿತ್ತಾನೆ. ಇಲ್ಲಿವರೆಗೆ ಯಾರು ಬರಕ್ಕೆ ಬಿಟ್ಟಿದಾರಲ್ಲ, ಅದು ಖುಷಿ ಪಡ್ಬೇಕು. ಬನ್ನಿ ಇನ್ನೂ ತೋರಿಸ್ಕೊಡ್ತೀನಿ ಮುಂದೆ. ಏನು ಮಾಡ್ತಾ ಇದ್ದಾರೆ? ತುಂಬ ಜನ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಜ್ಜಿಂದ್ರೆ ಪರವಾಗಿಲ್ಲ, ಕೂತ್ಕೊಂಡು ಸಮಾಧಾನವಾಗಿ ಪ್ರೋಗ್ರಾಮ್ ನೋಡಬೇಕು. ಅರಮನೆ ಕಂಬ ಮುಟ್ಟಬೇಕು ಗಾಯ್ಸ್, ಅರಮನೆನಾದರೂ ಮುಟ್ಟಬೇಕು. ಯಸ್, ಅರಮನೆ ಹತ್ತಿರದಲ್ಲಿ ಇದ್ದು ನೋಡ್ತಾ ಇದ್ದೀನಿ. ಇಷ್ಟು ದಿನ ಅರಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಬೆಂಗಳೂರಿಂದ. ಅರಮನೆ ಕೆಳಗಡೆ ನಿಂತ್ಕೊ ವೀಡಿಯೋ ಮಾಡ್ತಾ ಇದ್ದೀನಿ, ಅರಮನೆ ಮುಂದೆಗಡೆ. ಈ ಮೆಮೊರಿ, ಈ ನೆನಪು ಇನ್ನೂ 1 ವರ್ಷ ಚೆರೀಸಾಗಿ ಇಟ್ಕೊಳ್ಬೇಕು. ನೆಕ್ಸ್ಟು ದಸರಾ ಬರೋವ್ರಿಗೆ, ಅಲ್ಲಿವರೆಗೆ ಸ್ವಲ್ಪ ಬೆಳಿಬೇಕು. 1 ಲಕ್ಷ ಸಬ್ಸ್ಕ್ರೈಬರ್ ಆದರೂ ಮಾಡಬೇಕು. ದಟ್ ಶುಡ್ ಬಿ ಒಂದು ಸ್ಮಾಲ್ ಗೋಲ್ ಇಟ್ಕೋಬೇಕಲ್ವಾ? ಇವಾಗ 1K ಇರೋದು, ನೆಕ್ಸ್ಟ್ 100K ಮಾಡಬೇಕಲ್ವಾ? ದಟ್ ಶುಡ್ ಬಿ ಒಂದು ಸ್ಮಾಲ್ ಗೋಲ್ ಅಲ್ಲ, ಇದು ಒಂದು ದೊಡ್ಡ ಗೋಲೇ. 1 ಲಕ್ಷ ಮಾಡೋದು ಸುಲಭ ಅಲ್ಲ. ಬಿಫೋರ್ ಒಂದು ಚಾನಲ್ ಹೋದಾಗ ಎಷ್ಟು ಬೇಜಾರು ಪಟ್ಟಿದ್ದೀನಿ, ಆವಾಗ ಅಂದ್ಕೊಂಡೆ ಆಗುತ್ತೆ, ನಮ್ಮ ಕೈಯಲ್ಲಿ ಬಿಡಬಾರ್ದು ಅಂತ. ಅರಮನೆ ಅಲ್ಲೂ ಹೋಗಿ ಕೂತಿದ್ದಾರೆ ಹುಡುಗರು. ಏನಾರು ನಾವು ಪೊಲೀಸ್ ಆಗಿದ್ರೆ ಇಲ್ಲೇ ಡ್ಯೂಟಿ ಎಲ್ಲರೂ ಇರ್ತಾಯಿತ್ತು. ಕರ್ನಾಟಕ ಸರ್ಕಾರ ಬೇಗ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಅಟ್ಲೀಸ್ಟ್ ಡ್ಯೂಟಿಲಿದ್ದರೆ ಇಲ್ಲಾದರೂ ಇದ್ದೇ ಇರ್ತೀವಿ. ಇಲ್ಲ ಅಂದರೆ ಯೂಟ್ಯೂಬ್ ಮಾಡೋಕ್ಕೆ ನೆಕ್ಸ್ಟ್ ವರ್ಷನೇ ಬರಬೇಕಾಗತ್ತೆ. ಯೂಟ್ಯೂಬಲ್ಲೇ ದೊಡ್ಡ ಮಟ್ಟಿಗೆ ಬೆಳೆಸಿದ್ರೆ ಅಷ್ಟೇ ಗಾಯ್ಸ್. ಸಾರಿ ಜಸ್ಟ್ ಮಿಸ್ ಆಗಿದೆ. ಮೊಬೈಲ್ ಸ್ಲಿಪ್ ಆಗಿ 15,000 ರೂಪಾಯಿ ಹೊಗೆ ಆಗಿರೋದು. ವೀಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ, ಎಂಥದಿಲ್ಲ. ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಿ ಮೊಬೈಲ್ ಹಾಳು ಮಾಡ್ಕೊತಾ ಇದ್ದೆ. ಏನು ಮಾಡೋಕ್ಕೆಲ್ಲ ಸ್ಲಿಪ್ ಆಗ್ತಾ ಇದೆ ಅಷ್ಟೇ ಗಾಯ್ಸ್. ತುಂಬ ಜನ ಮಲಯಾಳಂ ಅವರು ಸಿಕ್ಕರು, ತಮಿಳು ಮಾತಾಡೋರು ಸಿಕ್ಕರು, ತೆಲುಗು ಮಾತಾಡೋರು ಸಿಕ್ಕರು. 3 ಸ್ಟೇಟ್ ಅಕ್ಕಪಕ್ಕ ಇದೆ, ಕೇರಳ ಇದೆ, ತಮಿಳ್ನಾಡು ಇದೆ, ಆ ಕಡೆ ಆಂಧ್ರ ಮತ್ತು ತೆಲಂಗಾಣ 4 ಆಯಿತು. ಹಿಂದಿ ಮಾತಾಡೋರು ಕಾಮನ್ ಆಗಿದ್ದೇ ಇರ್ತಾರೆ, ಅವರು ಸಿಕ್ಕಿರ್ತಾರೆ. ಇನ್ನೇನು ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಹಿಂದಿ ಕವರ್ ಮಾಡೋಕ್ಕೆ ಕಂಪ್ಲೀಟ್ ಆಯಿತು. ಇನ್ಯಾವ ಭಾಷೆ ಮಿಚ್ ಆಗಿದೆ, ಈ ಕಡೆ ಗುಜರಾತಿ, ಬೆಂಗಾಲಿ, ಅವ್ರು ಯಾರು ಸಿಕ್ಕಿಲ್ಲ, ಬೆಂಗಳೂರಲ್ಲಿ ಸಿಗ್ತಾರೆ ಗಾಯ್ಸ್. ಇಷ್ಟೇ ಆಲ್ಮೋಸ್ಟ್. ನೋಡಿ ಆನೆ ಇದೆ ಗೇಟಲ್ಲಿ ಎಂಟ್ರಿ ಆಗೋದು. ಆನೆಯಿಂದ ಲೇಟ್ और अभी तो रुको, क्लाइमैक्स अभी बाकी है. ಅಂಬಾರಿ ಬಸ್ ನೋಡ್ಬೇಕು ಅಂತ ಇವರು ಬಸ್ಗೆ ಡೈವರ್ಟ್ ಮಾಡ್ಬಿಟ್ಟು ಯಾವ ಕಡೆಗೆ ಹುಡುಕಿ ಹೋಗೋದು. ಈಗ ಗಾಂಧಿ ಸರ್ಕಲ್ ಯಾವ ಕಡೆ ಅದು ಗೊತ್ತಿಲ್ಲ ನನಗೆ. ಇಲ್ಲಿ ಬ್ರೋ ನಾ ಸಿಕ್ಕಾಕಬಿಟ್ಟಿನಿ ಬ್ರೋ.